ಶೀತಲಾವಸ್ಥೆಯ ಕಟ್ಟಡಗಳ ತೆರವು ನಡೀತಾ ಇರುವಂತದ್ದು. ಬಿನ್ನಿವೆಲ್ ರಸ್ತೆಯ ಹಳೆ ಗೋಡೆಯ ತೆರವು ಕಾರ್ಯ ನಡೀತಾ ಇದೆ. ಇದು ನಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೀಳುವ ಹಂತದಲ್ಲಿ ಇದ್ದಂತ ಬಿನ್ನಿವೆಲ್ ಕಾಂಪೌಂಡ್ ನ ತೆರವು ಕಾರ್ಯ ನಡೀತಾ ಇದೆ. ಜಿ ಕನ್ನಡ ನ್ಯೂಸ್ ಸುದ್ದಿ ಬಿತ್ತರದ ಬಳಿಕ ಈ ಕಾರ್ಯ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬೀಳುವ ಹಂತದಲ್ಲಿರುವಂತಹ ಕಾಂಪೌಂಡ್ ಗೋಡೆ ಹಾಗೂ ಅಪಾಯಕಾರಿಯಾದ ಕಟ್ಟಡಗಳನ್ನ ತ್ವರಿತವಾಗಿ ಗುರುತಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳುವಂತೆ ಮುಖ್ಯ ಆಯುಕ್ತರಾದಂತಹ ಮಹೇಶ್ವರ್ ರಾವ್ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರಾದ್ಯಂತ ಏಪ್ರಿಲ್ 20ರಂದು ಸಂಜೆ ಸುರಿದ ಆಲಿಕಲ್ಲು ಗಾಳಿ ಸಹಿತ ಭಾರೀ ಮಳೆಯಿಂದ ಅನೇಕ ಕಡೆ ಮರಗಳು ಹಾಗೂ ಕೊಂಬೆಗಳು ಮುರಿದು ರಸ್ತೆಗಳಿಗೆ ಬಿದ್ದಿರುವುದನ್ನ ಗಮನಿಸಿದ್ದಾರೆ. ಮುಂದುವರೆದು ಮಳೆಯ ತೀವ್ರತೆಯಿಂದ ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತದಿಂದ 7 ಮಂದಿ ಮೃತಪಟ್ಟಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ. ಇದರಿಂದ ಸಾರ್ವಜನಿಕರು ಹಾಗೂ ಖಾಸಗಿ ಆಸ್ತಿಗಳಿಗೆ ಹಾನಿಯಾಗಿದೆ. ಸಾರ್ವಜನಿಕ ಸಂಚಾರ ಅಡಚಣೆ ಉಂಟಾಗಿದೆ. ಜೊತೆಗೆ ಅನೇಕ ಕಡೆ ಮರಗಳು ಹಾಗೂ ಮರದ ಕೊಂಬೆಗಳು ಮುರಿದು ಬೀಳುವ ಸಂಭವವಿದೆ. ಆದ್ರಿಂದ ಬೀಳುವ ಹಂತದಲ್ಲಿರುವಂತಹ ಮರಗಳು ಹಾಗೂ ಮರದ ರೆಂಬೆ ಕೊಂಬೆಗಳು, ಅಪಾಯಕಾರಿ ಗೋಡೆಗಳು ಮತ್ತು ಕಟ್ಟಡಗಳನ್ನ ತಕ್ಷಣವೇ ಗುರುತಿಸಿ ಯಾವುದೇ ಅನಾಹುತ ಸಂಭವಿಸದಂತೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳುವಂತೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತ ಡಿ.ಕೆ. ಶಿವಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ. ಹಾಗೆ ಬಿನ್ನಿಮಿಲ್ ರಸ್ತೆಯ ಹಳೆ ಗೋಡೆ ಅದು ಬೀಳುವ ಅವಸ್ಥೆಯಲ್ಲಿತ್ತು. ಶೀತಲಾವಸ್ಥೆಯ ಕಟ್ಟಡವೇನಿತ್ತು ಇದಕ್ಕೆ ತೆರವುಗೊಳಿಸಬೇಕು ಅಂತ ಹೇಳಿ ನಮ್ಮ ಜಿ ಕನ್ನಡ ನ್ಯೂಸ್ ನಲ್ಲಿ ಇದರ ಬಗ್ಗೆ ಸುದ್ದಿ ಬಿತ್ತರಿಸಲಾಗಿತ್ತು. ಇದಾದ ಬಳಿಕ ಈ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಈ ಕಟ್ಟಡವನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಕೈಗೊಳ್ಳಲಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವರನೂರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಈಗ ಬೆಂಗಳೂರಿನ ಬಿನ್ನಿಮಿಲ್ ರಸ್ತೆಯ ಹಳೆ ಗೋಡೆ ತೆರವು ಕಾರ್ಯ ನಡೀತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಕೂಡ ಜಿ ಕನ್ನಡ ನ್ಯೂಸ್ ನ ವರದಿಯಿಂದ ಎಚ್ಚೆತ್ತುಕೊಂಡಿರುವಂತಹ ಜಿಬಿ ಅಧಿಕಾರಿಗಳು ಈಗಾಗಲೇ ಬೋರಿಂಗ್ ಕಾಂಪೌಂಡ್ ಬಿದ್ದು ಆದ ದುರಂತದಿಂದ ಕೊನೆಗೂ ಅವರು ಇದುವರೆಗೂ ಕೂಡ ಎಚ್ಚೆತ್ಕೊಂಡಿರ್ಲಿಲ್ಲ. ಆದ್ರೆ ನಾವು ವಿಶೇಷವಾದ ವರದಿಯನ್ನು ಪ್ರಸಾರ ಮಾಡಿದ್ವಿ. ಈ ರೀತಿಯಾದಂತಹ ಹಳೆ ಗೋಡೆಗಳಿದೆ, ಇವುಗಳೇನಾದ್ರೂ ಬಿದ್ರೆ ತುಂಬಾ ಜನಕ್ಕೆ ಪೆಟ್ಟಾಗತ್ತೆ, ಮತ್ತೆ ಸಾವು ನೋವು ಆಗೋ ಸಾಧ್ಯತೆ ಇದೆ ಎನ್ನುವಂತ ವಿಚಾರಗಳನ್ನ ವಿಶೇಷವಾದ ವರದಿಯನ್ನ ಪ್ರಸಾರ ಮಾಡಿದ್ವಿ. ಆ ನಿರಂತರ ವರದಿಯಿಂದ ಚೀಫ್ ಕಮಿಷನರ್ ಮಹೇಶ್ವರ ಅವರು ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವತ್ತು ಬಿನ್ನಿಮಿಲ್ ಇತ್ತಲ್ಲ, 1990ರಲ್ಲಿ ಬಿನ್ನಿಮಿಲ್ ಕ್ಲೋಸ್ ಆಗುತ್ತೆ. ಅದು ಕ್ಲೋಸ್ ಆದ್ದಿಂದಲೂ ಕೂಡ ಸುಮಾರು 20ರಿಂದ 22 ಅಡಿಗಳಷ್ಟು ಎತ್ತರವಾದ ಗೋಡೆ ಅಲ್ಲಿತ್ತು, ಇಟ್ಟಿಗೆಗಳಿಂದ ಮಾಡಿರೋ ಗೋಡೆ. ಈ ಗೋಡೆಗಳು ಏನಾಗಿತ್ತು, ಸೀಳ್ಬಿಟ್ಟಿತ್ತು, ಮರ ಗಿಡಗಳೆಲ್ಲ ಬೆಳೆದಿದ್ದು, ಅದ್ರ ಹಿಂದೆ ಮಣ್ಣನ್ನ ಹೊಸದಾಗಿ ಮಣ್ಣು ಕೂಡ ಹಾಕಿದ್ರು. ಅದು ಒತ್ತಡದಿಂದಾಗಿ ಆ ಗೋಡೆ ಕುಸಿದು ಆ ಎರಡೂ ರಸ್ತೆಗಳು ಆ ಗೋಡೆ ಪಕ್ಕದಲ್ಲೇ ಹೋಗ್ತಾ ಇತ್ತು. ಆ ರಸ್ತೆಗಳಲ್ಲಿ ವಾಹನಗಳು, ಜನಸಾಮಾನ್ಯರು ಸದಾ ಓಡಾಡ್ತಾ ಇರ್ತಾರೆ. ಪ್ರಮುಖವಾದ ರಸ್ತೆ ಅದು. ಹಾಗಾಗಿ ಆ ಒಂದು ಅನಾಹುತದ ಬಗ್ಗೆ ನಾವು ಎಚ್ಚೆತ್ಕೋಬೇಕಾಗ್ತದೆ ಅನ್ನುವಂತ ವಿಚಾರ ವರದಿಯ ನಿರಂತರ ಪ್ರಸಾರ ಮಾಡಿದ್ವಿ. ಅದರಿಂದಾಗಿ ಎಚ್ಚೆತ್ಕೊಂಡು ಈಗ ಆ ಬಿನ್ನಿಮಿಲ್ ನ ತಡೆಗೋಡೆಗಳನ್ನ ಮತ್ತು ಅದ್ರ ಜೊತೆಗೆ ಹಳೆ ಗೋಡೆಗಳಿದೆ, ಮೈಸೂರು ಲ್ಯಾಂಪ್ಸ್ ನ ಕಂಪನಿ ಗೋಡೆ ಇದೆ, ಅವುಗಳನ್ನು ಕೂಡ ತೆರವು ಮಾಡುವಂತ ಕೆಲಸವನ್ನ ಇವತ್ತು ಶುರು ಮಾಡಿದ್ದಾರೆ. ಈಗಾಗಲೇ ಆ ಗೋಡೆ ತೆರವು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಹಾಗಾಗಿ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡ್ರಲ್ಲ ಅನ್ನುವಂತ ಒಂದು ಸುದ್ದಿ ನಮಗೆ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಏನಂತಂದ್ರೆ ಈ ತರ ಒಂದು ವೇಳೆ ಅದು ಗೋಡೆ ಏನಾದ್ರು ಬಿದ್ದಿದ್ರೆ ಭಾರಿ ದೊಡ್ಡ ಪ್ರಮಾಣದ ಒಂದು ದುರಂತ ಆಗ್ತಾ ಇತ್ತು. ಹಾಗಾಗಿ ಬೋರಿಂಗ್ ಘಟನೆಯ ನಂತರ ಕೊನೆಗೂ ಈಗ ಜಿಬಿ ಎಚ್ಚೆತ್ಕೊಂಡಿದ್ದೆ. ನಮ್ಮ ವರದಿ ಫಲಶ್ರುತಿಯಾಗಿದೆ. ಜಿ ಕನ್ನಡ ನ್ಯೂಸ್ ನ ವರದಿಗಳು ಯಾವಾಗ್ಲೂ ಕೂಡ ನಿರಂತರವಾದ ತೀಕ್ಷ್ಣವಾದ ವರದಿಗಳನ್ನ ನಾವು ಪ್ರಸಾರವನ್ನು ಮಾಡ್ತೇವೆ. ಯಾಕಂತಂದ್ರೆ ಜನರ ಸಾಮಾನ್ಯರ ಸಂಕಷ್ಟಗಳಿಗೆ ಕನ್ನಡಿ ಹಿಡಿಯುವಂತ ರೀತಿಯಲ್ಲಿ ಅಲ್ಲಿ ನೈಜವಾದ ವಿಷಯಗಳನ್ನ ನಾವು ಪ್ರಸಾರ ಮಾಡೋ ಹಿನ್ನೆಲೆಯಲ್ಲಿ, ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ನಾವು ತಂದ ಹಿನ್ನೆಲೆಯಲ್ಲಿ ಈಗ ಇದು ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಕಾಂಪೌಂಡ್ ಗೋಡೆಯನ್ನ ತೆರವು ಮಾಡಿದ್ದಾರೆ ಜಿಬಿ ಅಧಿಕಾರಿಗಳು. ಅವನ್ನ ಆ ಕಾಂಪೌಂಡ್ ಗೋಡೆ ತೆರವು ನಂತರ ಅದನ್ನ ತೆರವು ಮಾಡಿದಂತ ಇಟ್ಟಿಗೆಗಳಾಗಿರ್ಬೋದು, ಕಲ್ಲುಗಳನ್ನ ಬೇರೆಡೆ ಸಾಗಿಸಿ ಅಲ್ಲಿ ಒಂದು ದೊಡ್ಡ ರೀತಿಯ ಅಪಾಯ ಕಾದುಕೊಳ್ತಿತ್ತು, ಅದು ಈಗ ಶಮನ ಆಗಿದೆ ಅಂತ ಹೇಳ್ಬೋದು. ಸುನಿಧಿ, ಧನ್ಯವಾದಗಳು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.